ಫ್ರೆಂಡ್ಸ್, ವಿಪ್ಪಿಂಗ್ ಕ್ರೀಮ್ ರೆಡಿ ಆಯಿತು. ಈ ಥರ ಆಗೈತೆ. ಈಗ ನೋಡಿ, ಪಾತ್ರೆ ಹಿಂಗೆ ದಬ್ಬಾಕಿರೂ ಬೀಳಬಾರ್ದು. ಈ ಥರ ಆದರೆ ವಿಪ್ಪಿಂಗ್ ಕ್ರೀಮ್ ರೆಡಿ ಆಯಿತು. ಇವಾಗ ಕೇಕ್ ಇಲ್ಲಿ ಫ್ಯಾನ್ ಗಾಳಿಗೆ ಒಣಗೋತೈತೆ ಅಂತ ಇದು ಮುಚ್ಚಿಟ್ಟಿದ್ದೀನಿ. ಇವಾಗ ಇದು ಕಚ್ಚಕ್ಕೆ ಸ್ಟಾರ್ಟ್ ಮಾಡಬೇಕು. ವಿಪ್ಪಿಂಗ್ ಕ್ರೀಮ್ ರೆಡಿ ಆಗಿದೆ ನೋಡಿ. ಈ ಥರ ಆಗಬೇಕು ನೋಡಿ. ತೊಟ್ಟಿಕ್ಕಲ್ಲ, ಈ ಕಡೆ ತಿರುಗಿಸಿದ್ರು ಅದು ಯಾವ ಶೇಪಲ್ಲಿ ಐತೋ ಹಂಗೆ ಇರಬೇಕು, ಅವಾಗ ರೆಡಿ.
ಹಂಗೆ ಒಂದು ಸುತ್ತು ತಿರುಗ್ಸಮ್ಮ. ಇದರಲ್ಲೇ ಹಿಂಗೆ ಚುಕ್ಕೆ ಚುಕ್ಕೆ ಇಕ್ಕಿ ಹೂವು ಹಾಕಿದ್ರೆ ಅಲ್ವಾ? ವಿಡಿಯೋ ಮಾಡ್ತಾ ಇದೆಯಾ? ನೋಡು, ಇದಂದ್ರೆ ಬಿದ್ದೋತಾಯ್ತಲ್ಲ, ಕರ್ಗೋತೈತೆ. ಇವಾಗ ಇಲ್ಲ, ವೈಟ್ ಅದೇ ಹಾಕ್ಬಿಡಮ್ಮ. ಹಿಂಗೆ ವೈಟ್ ಬೇಕು. ವೈಟು ಬೇಡ, ಇವ್ರು ಕೊಟ್ಟಿರೋದು ಚೆನ್ನಾಗಿ ಓಪನ್ ಆಗಿ. ಇದು ವೈಟ್ ಕೇಕ್ ವಿತ್ ಕಲರ್ಫುಲ್. ವಿಡಿಯೋ ಮಾಡಿ ಸಕ್ಕತ್ತಾಗೈತೆ ಕಣೆ. ಇದ್ಯಾಕಮ್ಮಿ ಎಲ್ಲ ಎರ್ಚ್ತಿದ್ಯಾ? ಕಚ್ಕೊಂತವೆ ಇರೋ ಕಲರು ಸೈಡ್ಗೆ, ಇದು ಡಿಸೈನ್ ಹೋಗ್ತದೆ. ಇದು ನಮ್ಮ ಕೇಕ್ ಅಂಗಡಿ ಹಾಕಿಂತ ಒಳ್ಳೆ. ಇನ್ನ ಈಗ ನೋಡಿ ಬಾರೋ ತಂದೆ, ನಾವು ಮಾಡಿರೋ ಕೇಕು. ಅಮ್ಮ ಜಾಸ್ತಿ ಹಾಕ್ಬಿಡ, ಸಿಗೈತಿ. ಹಿಂಗೆ ಹಿಂಗೆ ನಾನು ಅಜ್ಜಿ ಹಿಂಗಿನ ಕಳಿಸಿನಾರೆ. ಸ್ಟಾರ್ ಅನ್ಸಮ್ಮ. ಸ್ಟಾರ್ ಅಂಟ್ಸಕ್ಕೆ ಹೋದ್ರೆ ಕೈ ತೆಗ್ದು ಇವಾಗೆಲ್ಲ ಉದ್ರೋತದಷ್ಟು. ಜೂಮ್ ಮಾಡು ಸ್ಟಾರ್ ಮಾಡ್ತಾ ಇದ್ದೀನಿ. ಇದಾಕದ್ ಬೇಡ, ಇದಾಕದ ಗೋಧಿಕಾಯಿ, ಗೋಲ್ಡನ್ ಗೋಧಿ ತಗಬೇಕಾಯ್ತು. ಮಧ್ಯದಾಗ ಚೋಚ ಸಿಕ್ದಂಗೆ ಕರುಮ್ ಸಿಕ್ಕೈತೆ. ನನಗೆ ಖುಷಿ ಆಗ್ತದೆ ಇದು ಹಾಕದ್ಮೇಲೆ. ವೈಟ್, ಫುಲ್ ವೈಟ್ ಕೇಕು ಚಿನ್ನು. ಯೂನಿಕ್. ಹೆಸರು ಬರೆಯೋಕ್ಕೆ ಜಾಗ ಇಲ್ವಲ್ಲ? ಯೂನಿಕ್ ಚೆನ್ನಾಗಿದೆ. ಹೆಸರೇ ಬೇಡ ಸುಂದಿರ. ಅದರಲ್ಲೇ ಅನ್ಸ್ಬಿಡಮ್ಮ ಎಲ್ಲಾದ್ರೂ ಹೆಸರು ಥರ. ಯಾವ ಹೋಟ್ಲ್ ಅವನು ಇಷ್ಟೊಂದು ಹಾಕ್ತಾನೆ? ಇದಾ ಇಷ್ಟು ಕೇಕ್ ತರಕ್ಕೆ ಕ್ರೀಮ್ ಒಂದು ಕೆಜಿ ಐತೆ. ಸಾಕು ಕಣೆ. ಕ್ರೀಮ್ ಅಷ್ಟು ಮೆತ್ತಿದ್ಯಾ ಅನ್ನೋ. ಗ್ರೀನ್ ಬೇಡ ಬೇಡ. ಈ ಗ್ರೀನ್ ಬೇರೆ ಐತಾ? ಗ್ರೀನ್ ಅಲ್ಲ ಹಾಕಿದ್ದೀನಲ್ಲ, ಸಾಕು ಸಾಕು ಸಾಕು. ಇದು ಕಲರ್ ಬೇಡ, ಸಾಕಷ್ಟೇ. ಅದರಲ್ಲೇ ಪಿಂಕ್. ಇದು ನಿನಗೆ ಯಾಕೆ ಅಂತ ಕೇಕ್ ಇದು ಮಾಡೋದಲ್ಲ ಬೇಕಾಗ್ತದೆ. ಇನ್ನೊಂದ್ಸತಿ ಮಾಡೋಣ. ಫಸ್ಟ್ ಟೈಮ್ ಇಷ್ಟು ಮಾಡಿದ್ದೀವಲ್ಲ, ಇದೂ ಹಂಗೆ ಪ್ಲೇಟ್ ಮುಚ್ಚಿಕ್ಕೆ ತಿರ್ಗಾ ನೀರಾದ್ರೂ ಪರವಾಗಿಲ್ಲ, ಬೀಟ್ ಮಾಡಿ ತಿರ್ಗಾ ಸ್ಪಾಂಜ್ ಕೇಕ್ ಮಾಡಿ ತಿರ್ಗಾ ಕೇಕ್ ಮಾಡ್ತೀಯಾ? ಯಾವಾಗನ ನೋಡಿ ಫ್ರೆಂಡ್ಸ್, ಸಖತ್ತಾಗಿರೋ ಕೇಕ್ ಮಾಡಿದ್ದೀನಿ. ಸೂಪರ್ ಆಗೈತೆ ನನ್ನ ಕೇಕು. ಇವಾಗ ಇದನ್ನು ಬೇಗ ಫ್ರಿಜ್ಗೆ ಇಡಬೇಕು. ಫ್ರಿಜ್ಗೆ ಇಕ್ಕೋಣ ಬನ್ನಿ. ಈ ಥರ ಕೇಕ್ ಮಾಡೋಕ್ಕೆ ಅಂಗಡಿಲಾಗಿದ್ರೆ ಎಷ್ಟು ದುಡ್ಡು ಕೊಡಬೇಕು ನೋಡಿ ಫ್ರೆಂಡ್ಸ್. ಕೇಕ್ ರೆಡಿ. ನಾನು ಮಾಡಿರೋ ಕೇಕು ಫುಲ್ ವೈಟ್ ಕೇಕ್ ಮಾಡಿದ್ದೀನಿ. ಯಾವ ಕಲರು ಬೇಡ ಏನು ಬೇಡ ಅಂತ. ಮೇಲೆಲ್ಲ ಫ್ಲವರ್ ಬರ್ದಿದ್ದೀನಿ ನೋಡಿ, ಮೇಲೆಲ್ಲ ಫ್ಲವರ್ ಐತೆ. ಇವಾಗ ಕಾಣಿಸ್ತಾ ಐತೆ ನಿಮಗೆ. ಹಾಂ ನೋಡಿ, ಇವಾಗ ಸಕ್ಕದ ಕಾಣಿಸ್ತಾ ಐತೆ. ಮೇಲೆಲ್ಲ ಫ್ಲವರ್ ಬರ್ದಿದ್ದೀನಿ. ಇವಾಗ ಇದನ್ನು ಬೇಗ ಫ್ರಿಜ್ಗೆ ಇಕ್ಬೇಕು. ಅಯ್ಯೋ, ಇದು ವಿಡಿಯೋ ಆತಾನೆ ಐತಲ್ಲೇ, ಎಲ್ಲೂ ಆತಾ ಇಲ್ಲ ನೋಡು. ಇಲ್ಲಿ ಆನ್ ಆಗಿ ಐತೆ, ನಾನು ಆಫೇ ಮಾಡಿಲ್ಲ. ಫಸ್ಟ್ ಕ್ಲಾಸ್ ಕೇಕ್ ರೆಡಿ ಆಯಿತು ಫ್ರೆಂಡ್ಸ್. ಕಟ್ ಮಾಡೋವಾಗ ತೋರಿಸ್ತೀನಿ. ಸಾಕಾಯ್ತು ಅಷ್ಟು ಕೇಕ್ ಮಾಡೋಕ್ಕೆ. ಅದ್ರ ಮಧ್ಯದಲ್ಲಿ ಏನಾಯ್ತು ಗೊತ್ತಾ, ಇದು ಡಮ್ಕಿ ಡಮಾರ್ ಆಯಿತು. ಫಸ್ಟ್ನೇ ಸತಿ ಮಾಡಿದಾಗ ಚೆನ್ನಾಗಿತ್ತು. ಇದು ಎರಡನೇ ಸತಿ ಮಾಡ್ತಾ ಇರೋದು. ಎರಡನೇ ಸತಿ ಬೀಟ್ ಮಾಡೋಕ್ಕೆ ಹೋದರೆ ಇದು ಡಮಾರ್ ಆಯಿತು. ಅದು ಕೆಟ್ಟೋಗಿದ್ದಕ್ಕೆ ಕೈಯಲ್ಲೇ ಮಾಡಿದ್ದೀನಿ. 1 ಅವರ್ ಕೈಯಲ್ಲೇ ಮಾಡಿ ಆ ಮೇಲ್ಗಡೆ ಕ್ರೀಮ್ ರೆಡಿ ಮಾಡಿದ್ದೀನಿ.
ಇವಾಗೆಲ್ಲ ಡಿಸೈನ್ ಮಾಡಿದ್ದೀನಿ. ಕಲರ್ ಹಾಕ್ಕೊಬೋದಿತ್ತು ವಿಪ್ಪಿಂಗ್ ಕ್ರೀಮ್ಗೆ, ಅದ್ರ ಮೇಲೆ ಬರೆದಿದ್ದಾರೆ ಕಲರ್ ಹಾಕ್ಕೊಬೋದು ಅಂತ. ಆದರೆ ನನಗೆ ಕಲರ್ ಇಷ್ಟ ಇಲ್ಲ, ಹಾಗೆ ವೈಟೇ ಇರಲಿ ಅಂತೇಳಿ ಫುಲ್ ವೈಟ್ ಕೇಕ್ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆಲ್ಲ ಏನಂತಾರದು ಸ್ಪ್ರಿಂಕಲ್ಸ್ ಚಾಕ್ಲೇಟ್ ಅದನ್ನು ಹಾಕಿದ್ದೀನಿ. ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ, ಅಂಗಡಿನಲ್ಲೇ ತಂದಿರೋ ಥರ ಐತೆ, ಸಖತ್ತಾಗೈತೆ. ಫಸ್ಟ್ ಟೈಮ್ ಮಾಡಿರೋದು. ಯಾವಾಗೂ ನಾರ್ಮಲ್ಲು ಸ್ಪಾಂಜ್ ಕೇಕ್ ಮಾಡ್ಕೊಂಡು ತಿಂತಾಯಿದ್ವಿ, ಅದ್ರ ಮೇಲೆಲ್ಲ ವಿಪ್ಪಿಂಗ್ ಕ್ರೀಮ್ ಎಲ್ಲ ಹಾಕಿ ಮಾಡಿರೋದು ಫಸ್ಟ್ ಟೈಮು. ಸೂಪರಾಗಿ ಬಂತು. ಇದೇ ಥರ ಮಾಡ್ತಾಯಿದ್ರೆ ಆಮೇಲೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ನನಗೇನಂದರೆ ಮೇಲೆ ನೈಸ್ ಮಾಡೋಕ್ಕೆ ಅಷ್ಟು ಸರಿಯಾಗಿ ಬರಲಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ನೈಸ್ ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ಎಲ್ಲ ತರಿಸ್ಕೊಂಡಿದ್ದೀನಿ ನೋಡಿ. ಇದೇನು ಹೇಳ್ತಾರೆ, ಇದು ಈ ಥರ ಚಾಕ್ಲೇಟು ಮೇಲೆಲ್ಲ ಹಾಕೋಕ್ಕೆ ಸ್ಪ್ರಿಂಕಲ್ಸು, ಕೋಕೋ ಪೌಡ್ರು, ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡ್ರು, ಏನೇನು ಕೇಕ್ಗೆ ಮಾಡೋಕ್ಕೆ ಬೇಕು, ಬೇಸಿಕ್ಕಾಗಿ ಕೇಕ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ತರಿಸ್ಕೊಂಡಿದ್ದೀನಿ. ಅಪ್ಪ ಕೈ ಅಂತೂ ಸಖತ್ ನೋವು ಬಂತು ಅದನ್ನು ಮಾಡಿ 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 ಮಾಡಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಕಟ್ ಮಾಡುವಾಗ ತೋರಿಸ್ತೀನಿ. ಸೂಪರಾಗಿರ್ತೈತೆ. ನಾನು ಮಾಡಿದ್ದು ಕೇಕ್ ಫಸ್ಟ್ ಟೈಮ್ ಅಲ್ಲ, ಸ್ಪಾಂಜ್ ಕೇಕ್ ಎಷ್ಟೊಂದು ಸತಿ ಮಾಡಿದ್ದೀನಿ. ನಾನೇನು ಮಾಡ್ತಾಯಿದ್ದೆ, ಒಂದೊಂದು ಸತಿ ಮೇಲೆ ಚಾಕ್ಲೇಟ್ ಕರಗಿಸ್ಬಿಟ್ಟು ಮೇಲೆ ಉಯ್ದುಬಿಡ್ತಾಯಿದ್ದೆ. ಆದರೆ ವಿಪ್ಪಿಂಗ್ ಕ್ರೀಮ್ ಮಾಡಿದ್ದು ಫಸ್ಟ್ ಟೈಮ್ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ. ಸೂಪರಾಗೈತೆ. ಇವಾಗ ಫ್ರಿಜ್ಜಲ್ಲಿ ಕೂಲ್ ಆಗಬೇಕದು, ಯಾಕೆಂದರೆ ಆ ವಿಪ್ಪಿಂಗ್ ಕ್ರೀಮ್ ಹಚ್ಚೋದಂತೂ ಅಪ್ಪ ಕೇಕ್ ಮಾಡಿಬಿಡ್ಬೋದು. ಆ ವಿಪ್ಪಿಂಗ್ ಕ್ರೀಮ್ ಹಚ್ಚೋದಿದೆಯಲ್ಲ ಸಖತ್ ಕಷ್ಟ. ಅದರಲ್ಲೂ ಈ ಬಿಸಿಲಲ್ಲಿ ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ. ಬೇಗ ಅದು ಬಿಸಿಗೆ ಮೆಲ್ಟ್ ಆಗಿಬಿಡ್ತೈತೆ, ಇರೋದಿಲ್ಲ. ಅದಕ್ಕೆ ಬೇಗ ಅದನ್ನು ಮಾಡಿದ್ರು ಹಂಗೂ ಲಾಸ್ಟಲ್ಲಿ ಮೆಲ್ಟ್ ಆಗೋಯ್ತು. ಹಂಗೆ ಮಾಡಿ ಇವಾಗ ಇಟ್ಟಿದ್ದೀನಿ. ಅಲ್ಲಿ ಫ್ರಿಜ್ಗೆ ಇಟ್ಟೈತಲ್ಲ ಆವಾಗ ತಿರ್ಗಾ ಗಟ್ಟಿ ಆಗ್ತೈತೆ. ಇನ್ನು ಇಷ್ಟು ವಿಪ್ಪಿಂಗ್ ಕ್ರೀಮ್ ಇತ್ತು ನೋಡಿ, ಕ್ವಾಂಟಿಟಿ ಗೊತ್ತಾಗಲಿಲ್ಲ, ಇನ್ನು ಇಷ್ಟು ಮಿಕ್ಕೈತೆ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಏನಾದರೂ ಜ್ಯೂಸ್ ಮಾಡ್ತೀವಲ್ಲ, ಜ್ಯೂಸ್ ಮಾಡಿದಾಗ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದರೆ ಇನ್ನೊಂದು ಸತಿ ಯಾವಾಗಾದರೂ ಇನ್ನೊಂದೆರಡು ದಿವಸದಲ್ಲಿ ತಿರ್ಗಾ ಮತ್ತೆ ಒಂದು ಸ್ಪಾಂಜ್ ಕೇಕ್ ಥರ ಮಾಡಿ, ಅದ್ರ ಕಪ್ ಕೇಕ್ ಥರ ಮಾಡಿ ಅದಕ್ಕೆ ಮೇಲೆ ಹಚ್ಚೋಣ ಅಂತ ಮಡಗಿದ್ದೀನಿ. ಜಾಸ್ತಿ ಆಗೋಯ್ತು, ಫಸ್ಟ್ ಟೈಮ್ ಮಾಡಿದ್ದು, ಕ್ವಾಂಟಿಟಿ ಗೊತ್ತಾಗಿಲ್ಲ. ಐಸ್ ಕ್ರೀಮ್ ತಿನ್ನೋ ಥರ ಏನು ಅವಾಗಿಂದ ತಿಂತಾನೆ ಅವಳೆ. ಚೆನ್ನಾಗೈತೆ ವಿಪ್ಪಿಂಗ್ ಕ್ರೀಮ್ ಅಂತ. ಕೋಕೋ ಪೌಡ್ರ್ ತಂದೆ, ಆದರೆ ನನಗೆ ಅದು ಹಾಕೋಕ್ಕೆ ಇಷ್ಟ ಇಲ್ಲ. ವೈಟೇ ತುಂಬ ಚೆನ್ನಾಗೈತೆ, ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ. ಮೇಲ್ಗಡೆ ಆ ಸ್ಪ್ರಿಂಕಲ್ಸ್ ಎಲ್ಲ ಹಾಕಿರೋದ್ರಿಂದ ಸೂಪರಾಗಿತ್ತು. ಇಷ್ಟು ಮಾಡೋಕ್ಕೆ ನಮ್ಮ ಮನೆ ಆಗಿರೋ ಗತಿ ನೋಡ್ತೀರಾ, ತೋರಿಸ್ತೀನಿ ರೀ. ನನ್ನ ಮಗಳು ಇದೆಲ್ಲ ಕ್ಲೀನ್ ಮಾಡೋದು. ಎಲ್ಲ ನುಗ್ಗೆ ಸೊಪ್ಪು ಬೇರೆ ಸೋಸ್ತಾ ಇದ್ದೆ, ಅದು ಬೇರೆ ಅಲ್ಲೇ ಬಿದ್ದೈತೆ. ಎಲ್ಲ ಫುಲ್ ಮೆಸ್ಸಿ. ಒಂದು ಕೇಕ್ ಮಾಡೋಕ್ಕೋಸ್ಕರ ಫುಲ್ ಎಲ್ಲ ಮೆಸ್ಸಿ ಫ್ರೆಂಡ್ಸ್. ಎಲ್ಲ ನನಗೆ ಅಂಗಡಿನಲ್ಲಿ ಕೇಕ್ ತರೋದು ಅಷ್ಟು ಇಷ್ಟನೇ ಇಲ್ಲ. ನಾನೇ ಯಾವಾಗ ಮಾಡೋದು ಕಲ್ತ್ಕೊಂಡು ಅವಾಗಿಂದ ಅಪ್ಪ ಸಖತ್ ಕೈಯೆಲ್ಲ ನೋಗೋಗ್ಬಿಟ್ಟು ಅವಾಗಿಂದ ಅಂಗಡಿನಲ್ಲಿ ತರೋದು ನನಗೆ ಇಷ್ಟನೇ ಇಲ್ಲ. ಅದು ಇದು ಏನು ಹೇಳ್ತಾರೆ, ಸಕ್ಕರೆ ಪಾಕ ಜಾಸ್ತಿ ಹಾಕಿರ್ತಾರೆ, ಅದು ನನಗಿಷ್ಟ ಇಲ್ಲ. ಅದಕ್ಕೆ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರ್ತೈತೆ. ವಿಪ್ಪಿಂಗ್ ಕ್ರೀಮು ಅಷ್ಟೇ, ಅದೂ ಮನೆಯಲ್ಲೇ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನೇನು ಹಾಕಿ ಮಾಡೋದು ಅಂತ ನೋಡ್ಕೊಬೇಕು. ಇವಾಗ ಸುಮ್ಮನೆ ನೋಡೋಕ್ಕೆ ಅಂತ ಬೇಸಿಕ್ ತಗೊಂಬಂದಿರೋದು. ನೋಡಿದ ತಕ್ಷಣ ಕೇಕ್ ಅನಿಸ್ಬೇಕಲ್ಲ, ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಮಗಳು ಪಾತ್ರೆ ತೊಳಿತಾವಳೆ. ಪಾತ್ರೆ ತೊಳೆದು ಬಂದು ಇದೆಲ್ಲ ಕ್ಲೀನ್ ಮಾಡ್ತಾಳೆ. ಆಮೇಲೆ ಇವಾಗ ಟೈಮ್ ಬಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಕೇಕ್ ಮಾಡೋದು ಇವಾಗ 4 ಗಂಟೆಗೆ ಮುಗೀತು. ಅದು ಕಟ್ ಮಾಡೋದು ಸಾಯಂಕಾಲ. ಎಷ್ಟು ಚೆನ್ನಾಗೈತೆ ಗೊತ್ತಾ, ಸಕ್ಕತ್ತಾಗೈತೆ. ಕಟ್ ಮಾಡಿದ್ರೆ ನಮ್ಮ ಮಧ್ಯ ಏನದು ಈ ಸಕ್ಕರೆ
ಪುಡಿ, ಕೋಕೋ ಪೌಡರು, ಆಮೇಲೆ ಬಟರು, ಹಾಲು ಹಾಕಿ ಕಲಸಿರೋದು ಹಾಕಿದ್ದೀನಲ್ಲ, ಅದು ಇದು ಎಲ್ಲ ಸೇರಿ ಸ್ವೀಟಲ್ಲಿ ಜಾಸ್ತಿ ಆಗ್ತೈತೋ ಅಂತ ಟೆನ್ಷನ್ ಆಗ್ತೈತೆ. ನೋಡೋಣ ಬಿಡಿ ಒಂದ್ಸತಿ ತಿನ್ನೋದು. ಚಿಟ್ಟು ಆಯ್ತಾ ಪಾತ್ರೆ ತೊಳೆದು? ಆದರೆ ಇಲ್ಲೊಂಚೂರು ಕ್ಲೀನ್ ಮಾಡಿ ಪಟ ಪಟ ಅಂತ. ನನಗಂತೂ ಈ ಕೈ ಎರಡು ಹೋಯ್ತು ಹಿಂಗೆ ಮಾಡಿ 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 ಬೀಟರಲ್ಲಿ ಸಾಕಾಗೋಯ್ತು. ಕರೆಕ್ಟಾಗಿ ಅರ್ಧ ಮುಕ್ಕಾಲು ಗಂಟೆ ಹಿಂಗೇ ಮಾಡಿದ್ದೀನಿ. ಒಳ್ಳೆ ಮಜ್ಜಿಗೆ ಕಡಿತಾರಲ್ಲ ಆ ಥರ ಸಾಕಾಯ್ತು. ನಂಗೆ ಅದೊಂಚೂರು ಬಿಸಿ ಮಾಡಿಕೊಡು, ತಿಂತೀನಿ ಚಿಂಟು. ನೆನ್ನೆ ಬಿರಿಯಾನಿ ತರಿಸಿದ್ದೆ, ಅದು ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಅದನ್ನು ಇವಾಗ ಬಿಸಿ ಮಾಡ್ಕೊಂಡು ತಿನ್ನೋದು. ಯಪ್ಪ ಸ್ವಾಮಿ, ತಲೆ ನೋವೇ ಬಂತು. ಒಂದು ಕೇಕ್ ಮಾಡೋಷ್ಟು ಹೆಂಗೆ ಕೇಕ್ ಮಾಡ್ತಾರೋ ಏನೋ. ಮಾಡ್ತಾ ಮಾಡ್ತಾ ಈಸಿ ಆಗ್ಬಿಡ್ತೈತೆ. ಫಸ್ಟ್ ಇಷ್ಟು ಫುಲ್ ಪ್ರೊಸೀಜರ್ ಫಸ್ಟ್ ಟೈಮ್ ಮಾಡಿದ್ದಲ್ವ, ಅದಕ್ಕೆ ತಲೆ ನೋವ್ತೈತೆ. ಹೊಗೆ ಹಾಕ್ಸ್ಕೊಂತ. ಅದಕ್ಕೆ ಲೋಕಲ್ ತಗೊಂಡ್ರೆ ಹಿಂಗೆ. ಮೀಶೋದಲ್ಲಿ ತಗೊಂಡಿದ್ದು ನಾನು. ಫಸ್ಟ್ ಒನ್ ಟೈಮ್ ಚೆನ್ನಾಗಿ ಬಂತು, ಇನ್ನೊಂದು ಟೈಮ್ಗೆ ತೋಪೆತ್ಕೊಂಡು ಹೋಯ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಈ ಥರದ್ದು ತಗೊಳಲ್ಲ. ನೆಕ್ಸ್ಟ್ ಟೈಮ್ ಬೇರೆ ಯಾವುದಾದ್ರೂ ಚೆನ್ನಾಗಿರೋ ಕಂಪ್ನಿ ತಗೊಳ್ಳೋಣ ಅಂತ ಇದ್ದೀನಿ. ಮೇಯ್ನ್ ಏನು ಗೊತ್ತಾ, ಕೇಕ್ ಬ್ಯಾಟರ್ ಮಾಡಿಬಿಡ್ಬೋದು ಈಸಿಯಾಗಿ. ಈ ವಿಪ್ಪಿಂಗ್ ಕ್ರೀಮ್ ಮಾಡೋದೈತಲ್ಲ, ಅದು ಸ್ವಲ್ಪ ಕಷ್ಟ. ಅದಿದ್ದರೆ ಬೇಗ ಆತೈತೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಕೇಕ್ ಕಟ್ ಮಾಡೋವಾಗ ಸಿಗ್ತೀನಿ. ಅವನು ತೆಗಿತಾನ. ಮತ್ತೆ ನಾನು ಹೆಂಗೆ 4 ದಿನ ಸೆಲ್ಫಿ ಮಾಡಬೇಕು? ಅದು ಆಮೇಲೆ ಬರೇ ಇವೇನಿದು ಈ ಥರ ದನಿನ ಥರ ಇಟ್ಕೊಂಡು ದನಿನ ಬಾಡ್ತಾರೆ. ಕಾಣಲ್ಲ ಬಿಡೋದು. ಇದೇನು ಬಾಕ್ಸು? ಸಕ್ಕತ್ತಾಗೈತಿ ನೋಡು. ನಾನು ಮಾಡಿರೋದು ನಾನೇ ಮಾತ್ರ ತಿಂದ್ರೆ ಅಂತ ಹೇಳಬೇಡ ಪ್ಲೀಸ್. ಇದು ನನಗೆ ಶುಗರ್ ಜಾಸ್ತಿ ಇದೆ. ನಾನು ಮಾಡಿರೋ ಕೇಕು ಹೆಂಗ್ ಮಾಡಿದ್ದೀನಿ ಅಂತ ನೋಡು. ಒಂಚೂರು ಒಳಗಡೆ ತಿಂತೀನಿ. ಇವೆಲ್ಲ ಕೆಂಪು ಬಿಳಿಯೋದೆಲ್ಲ ಬರೋದಿಲ್ಲ. ಅದು ಮನೆಯಲ್ಲೇ ಮಾಡಿರೋದು. ಸೀಟ್ ಆಗಲ್ಲ. ಒಂಚೂರು ತಿಂದ್ರೆ ಏನಾಗಲ್ಲ. ನೋಡು, ಚಾಕ ತಗೊಂಬ. ಬಾ, ಆನ್ ಮಾಡೋದು ನೀನು. ಅಯ್ಯಣ್ಣ ಹಿಡ್ಕೊ, ನೀನು ಹಿಡ್ಕೊ. ಹ್ಯಾಪಿ ಬರ್ತ್ಡೇ ಟು ಇರ ಸ್ಟಾರ್ಟ್ ಮಾಡು. ಕ್ಯಾಂಡ್ಲ್ ಸ್ಟಾರ್ಟ್ ಮಾಡು. ರುವನ್ ನಾನೊಂದು ನೀನೊಂದು. ರುವನ ಸ್ಟಾರ್ಟ್ ಏನಾ? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಬೋತ್ ಆಫ್. God bless to you. Happy birthday to you. Thank you so much. ಇರ ಆನೆ ಪೂರ್ತಿ. ಮಗಳಿಗೆ ಸೆಲ್ಫಿ ತಗೋಬರ್ರಿ. ಅವಳಿಗೆ ಹೋಗು ನೀನು. ಅವಳಿಗೆ ತೆಗೆದವನಲ್ಲ ಅವನಿಕ್ಲಿ. ಚೂರು ಎಷ್ಟು ಕೇಳ್ತಾವೆ ಅಷ್ಟು. ನೋಡಿ ಫ್ರೆಂಡ್ಸ್, ಸಖತ್ತಾಗಿತ್ತು ಕೇಕ್. ಮಾತ್ರ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಸೂಪರ್ ಕೇಕ್. ಕೇಕ್ ಮಾತ್ರ ಸಖತ್ತಾಗಿತ್ತು. ಸೇಮ್ ಐಸ್ ಕ್ರೀಮ್ ಕೇಕ್ ಥರ ಇತ್ತು. ಸೂಪರಾಗಿತ್ತು ಫ್ರೆಂಡ್ಸ್.
ಆ ಫ್ರಿಜ್ಜಲ್ಲಿ ಕಿತ್ಕೆ ತಣ್ಣಗಿತ್ತು, ಚೆನ್ನಾಗಿತ್ತು. ಸೂಪರ್ ಕೇಕ್. ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೇ ಸಕ್ಕತ್ತಾಗಿರ್ತೈತಿ. ಏನು ಮೆಸೇಜ್